ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಡ್ಯಾನ್ಸಿಂಗ್ ಕ್ವೀನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಲೈಕ್ ನೆಕ್ಸ್ಟ್ ಸ್ಟೆಪ್ ಆಫ್ಟರ್ ಸೆಕೆಂಡ್ PU ಫಿಸಿಕ್ಸ್ ಪಾಸ್ ಆಗ್ತಿದ್ದೆ, ಕೆಮಿಸ್ಟ್ರಿ ಫೇಲ್. ಸೊ ನಾನು ಕೌನ್ಸಿಲರ್ ಹತ್ರ ಹೋದೆ, ಈ ಒಂದು ಕೋರ್ಸ್ ಇದ್ದಿಲ್ಲ. ಆ್ಯಂಡ್ ಫೈನಲಿ ಲವ್ ಯು ಆಲ್. ಗೈಸ್, ಈ ಥರ ಒಂದು ವಿಡಿಯೋ ಮಾಡಿ ತುಂಬ ದಿನ ಆಯ್ತಲ್ಲ, ಸೊ ಹಂಗೆ. ಸೊ ನಿಮ್ಮ ಒಂದು ಕ್ವೆಶನ್ ಲೈಕ್ ನೆಕ್ಸ್ಟ್ ಸ್ಟೆಪ್ ಆಫ್ಟರ್ ಸೆಕೆಂಡ್ PU ವಾಟ್ ಅನ್ನೋದಕ್ಕೆ ಒಂದು ಫುಲ್ ಸ್ಟಾಪ್ ಇತ್ತು. ಇವಾಗ ಅದಕ್ಕೆ ಕಾಮರ್ಸ್ ಸೇರಿಸ್ಬಿಟ್ಟು ನೆಕ್ಸ್ಟ್ ನಾನು ಡೀಟೇಲ್ಸ್ ಹೇಳ್ತೀನಿ ನಿಮಗೆ. ಬಿಕಾಸ್ ಏನೇ ಒಂದು ಮಾಡೋಕ್ಕೂ ಮುಂಚೆ ಶೇರ್ ಮಾಡ್ಕೊಳ್ಳೋದು ಸರಿ ಬರಲ್ಲ ಅಂತ. ಬಿಕಾಸ್ ನಾವೇ ಇನ್ನೊಂದಷ್ಟು ಕನ್ಫ್ಯೂಷನ್ಸಲ್ಲಿ ಇರ್ತೀನಿ. ಆ್ಯಂಡ್ ಸೊ ಅದಕ್ಕೋಸ್ಕರ. ಬಟ್ ಇವಾಗ ನಂದು ಅಪ್ಲೈ ಮಾಡಿದ್ದಾಯಿತು, ಸೆಲೆಕ್ಟ್ ಆಗಿದ್ದಾಯಿತು, ಇಂಟರ್ವ್ಯೂ ಎಂಟ್ರೆನ್ಸ್ ಎಲ್ಲ ಆಯಿತು, ಅಡ್ಮಿಷನ್ ಕೂಡ ಆಗಿದೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ. ಅದಕ್ಕೂ ಮುಂಚೆ ನನ್ನ ಲಾಸ್ಟ್ ವ್ಲಾಗಿಗೆ ಎಷ್ಟೊಂದು ಜನ ನನಗೆ ಕಂಗ್ರ್ಯಾಟ್ಸ್ ಹೇಳಿದ್ರಿ, ಅದು ವಿನ್ ಆಗಿದ್ದಕ್ಕೆ ನನ್ನ ಮಾಡಲಿಂಗ್ ಕಾಂಪಿಟಿಷನಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಅದರಲ್ಲಿ ಕೂಡ ಒಂದು ಟಾಸ್ಕ್ ಇತ್ತು ನಮಗೆ. ವಾಟ್ಸಪ್ ಬ್ರಾಡ್ಕಾಸ್ಟ್ ಚಾನಲಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಬ್ರಾಡ್ಕಾಸ್ಟ್ ಚಾನಲಲ್ಲಿ ಪೋಲ್ ಹಾಕಿದ್ರು ನಮ್ಮ ಟೀಮ್ ಕ್ಯಾಟಗರಿ ಅವ್ರದ್ದೆಲ್ಲ ಹೆಸರು. ಸೊ ಅದರಲ್ಲಿ ಕೂಡ ಎಷ್ಟೊಂದು ಜನ ವೋಟ್ಸ್ ಹಾಕಿದ್ರಿ. ಸೊ ಅದಕ್ಕೆಲ್ಲ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಅದು ಒಂದು ರೀಸನ್ ಗೈಸ್, ಬಿಕಾಸ್ ವಾಟ್ಸಪ್ ಚಾನಲಲ್ಲಿ ಗೆದ್ದಿದ್ದೆ ಗೊತ್ತಾ, ಅದಕ್ಕೆ ಅರೌಂಡ್ 2K ವೋಟ್ಸ್ ಬಿದ್ದಿತ್ತು. ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇಟ್ಸ್ ಫೈನ್, ಅದು ಒಂದು ಒಳ್ಳೆ ನಂಬರ್. ಅದಕ್ಕೆ ನನಗೆ 25 ಮಾರ್ಕ್ಸ್ ಬಂದಿತ್ತು. ಅದಕ್ಕೂ ಮುಂಚೆ ನಾನು ಹಾಫ್ ಮಾರ್ಕ್ಸ್ ಡೌನಲ್ಲಿದ್ದೆ. ಇದು ಆ್ಯಡ್ ಆಯ್ತಲ್ಲ, ಸೊ 4.5 ಮಾರ್ಕ್ಸ್ ಜಾಸ್ತಿ ಇತ್ತು. ಆ್ಯಂಡ್ ಅಲ್ಲಿ ಕೂಡ ನಮ್ಮ ಕಾಸ್ಟ್ಯೂಮ್ ಮೇಲೆ ಮಾರ್ಕ್ಸ್ ಇರುತ್ತೆ, 2 ರೌಂಡ್ಸು, Q&A, ಸೊ ಎಲ್ಲದೂ ಮಾರ್ಕ್ಸ್ ಆ್ಯಡ್ ಆಗಿ ಸೊ ಫೈನಲಿ ಗೆದ್ವಿ. ಸೊ ಅದಕ್ಕೇ ನಾನು ಥ್ಯಾಂಕ್ ಯು ಹೇಳಬೇಕಿತ್ತು, ಎಲ್ಲೂ ನಿಮಗೆ ಹೇಳೋಕ್ಕಾಗಲಿಲ್ಲ, ಯಾವುದೋ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ನಾವು ವಿಷಯಕ್ಕೆ ಬರೋಣ, ಟಾಪಿಕ್ಗೆ. ಆ್ಯಂಡ್ ವಾಟ್ ನೆಕ್ಸ್ಟ್ ಆಫ್ಟರ್ 12th ಅನ್ನೋ ಒಂದು ಕ್ವೆಶನಿಗೆ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ದ್ಯಾಟ್ ಈಸ್ ಸೈನ್ಸಲ್ಲಿ ನಾನು ಓದಿದ್ದು. ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಈ 2 years ಫಸ್ಟ್ ಆಫ್ಟರ್ 10th ಐಡಿಯಾನೇ ಇದ್ದಿಲ್ಲ. PCMB ಸೈನ್ಸ್ ತೊಗೊಂಡ್ರೆ ಯು ಕ್ಯಾನ್ ಲೈಕ್ ಜಂಪ್ ಇನ್ ಟು ಎನಿ ಸ್ಟ್ರೀಮ್ ಇಫ್ ಎವರ್ ಲೈಕ್ ನೀನು ರಿಗ್ರೆಟ್ ಮಾಡಿದ್ರೆ, ಲೈಕ್ ಬೇರೆ ಯಾವುದಾದ್ರೂ ಸ್ಟ್ರೀಮ್ ಇಷ್ಟ ಆದರೆ, ಅಥವಾ ಸೈನ್ಸ್ ಬೇಡ ಅಂತ ಬೇರೆ ತೊಗೊಳ್ಬೇಕು ಅಂತ ಏನಾರು ಆಸೆ ಇದ್ದರೆ ಯು ಕ್ಯಾನ್ ಜಂಪ್ ಇಂಟು ಅಂತ ಹೇಳಿಬಿಟ್ಟು ನಾನು ಸೈನ್ಸ್ ತಗೊಂಡಿದ್ದು. ಲೈಕ್ ಐ ಆಪ್ಟೆಡ್ ಫಾರ್ ಸೈನ್ಸ್. ಅದು ಸ್ವಲ್ಪ ಫ್ಯಾಮಿಲಿ ರಿಲೇಟಿವ್ಸ್ ಮಾತೆಲ್ಲ ಕೇಳಿ ನನಗೆ ಬೇರೆ ಆರ್ಟ್ಸ್ ಅಂತೂ ನನಗೆ ಯೋಚನೆಯೂ ಇದ್ದಿಲ್ಲ ಅಂತ ಅಂದ್ಕೊಳ್ಳಿ. ಆರ್ಟ್ಸ್ ಒಂದು ಮಾತು ಇದ್ದಿಲ್ಲ. ಬಟ್ ಕಾಮರ್ಸ್ ತೊಗೊಳಕ್ಕೆ ನಮ್ಮ ಮಮ್ಮಿ ತುಂಬ ಫೋರ್ಸ್ ಮಾಡಿದ್ರು. ಬಟ್ ಐ ವಾಸ್ ಲೈಕ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡೆ ಜಾಸ್ತಿ ಲೆಕ್ಕಗಳಿರುತ್ತೆ ಮ್ಯಾಥ್ಸ್ ಅಂತ. ಐ ಡೋಂಟ್ ಲೈಕ್ ಮ್ಯಾಥ್ಸ್ ಜಾಸ್ತಿ. ಸೊ ಅದಕ್ಕೋಸ್ಕರ ನಾನು ಕಾಮರ್ಸನ್ನು ತೊಗೊಳ್ಳಿಲ್ಲ. ಬಯೋ ಇಂಟ್ರೆಸ್ಟ್ ಇತ್ತು ನನಗೆ, ಮೆಡಿಕಲ್ ಫೀಲ್ಡ್ ಇಂಟ್ರೆಸ್ಟ್ ಇತ್ತು. ದ್ಯಾಟ್ ಈಸ್ ವೈ ನಾನು PCMB ತೊಗೊಂಡಿದ್ದು. ಕಂಪ್ಯೂಟರ್ಸ್ CS ಯಾಕೆ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ, ನಮಗೆ ಕೊರೋನಾ ಆದಮೇಲೆ ನಮಗೆ ಕಂಪ್ಯೂಟರ್ ಅನ್ನೋ ಒಂದು ಸಬ್ಜೆಕ್ಟ್ನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು ಸ್ಕೂಲಲ್ಲಿ. ಅದಕ್ಕೂ ಮುಂಚೆ ಸ್ವಲ್ಪ ಟಚ್ ಇತ್ತು. ನಾನು ಸ್ಕ್ರ್ಯಾಚಿಂದ ಹೇಳ್ಕೊಡ್ತಾರ ಅವರು, ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೇಡ CS ನನಗೆ ಬಯೋ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ನಾನು ಬಯೋ ತೊಗೊಂಡೆ. ಆಫ್ಟರ್ ಟೇಕಿಂಗ್ ಬಯೋ ಫಸ್ಟ್ ಇಯರು ಚೆನ್ನಾಗಿತ್ತು. ಆ್ಯಂಡ್ ಸೆಕೆಂಡ್ ಇಯರಲ್ಲಿ ಕೋಚಿಂಗ್ ಹೋದೆ. ಕೋಚಿಂಗ್ ಹೋಗಿ ಎಲ್ಲ ಚೆನ್ನಾಗೇ ಆಗ್ತಿತ್ತು. ಬಟ್ ಆಲ್ ಆಫ್ ಅ ಸಡನ್, ಮತ್ತು ನೀವು ನಂಬಲ್ಲ, ಫಸ್ಟ್ ಇಯರಲ್ಲಿ ನಾನು ಒಂದು ಫಿಸಿಕ್ಸಲ್ಲಿ ನಾರ್ಮಲ್ ಯೂನಿಟ್ ಟೆಸ್ಟ್ ಅಂತ ಬರ್ತಿತ್ತಲ್ಲ, ಒಂದು ಫಿಸಿಕ್ಸಲ್ಲಿ ಫೇಲ್ ಆಗ್ತಾಯಿದ್ದೆ. ನೆಕ್ಸ್ಟ್ UTಯಲ್ಲಿ ಫಿಸಿಕ್ಸ್ ಚೆನ್ನಾಗಿ ತೆಗೆದಿದ್ರೆ ಕೆಮಿಸ್ಟ್ರಿಯಲ್ಲಿ ಫೇಲ್ ಆಗ್ತಿದ್ದೆ. ಫಿಸಿಕ್ಸ್ ಪಾಸ್ ಆಗ್ತಿದ್ದೆ, ಕೆಮಿಸ್ಟ್ರಿ ಫೇಲ್, ಇಲ್ಲ ನೆಕ್ಸ್ಟ್ ಟೈಮು ಫಿಸಿಕ್ಸ್ ಫೇಲ್, ಆ ಥರ ಆಗ್ತಿತ್ತು. ಬಟ್ ಹವೆವರ್ ಫಸ್ಟ್ PU ಅಲ್ಲೂ ಚೆನ್ನಾಗಿ ತೆಗೆದೆ. ಆ್ಯಂಡ್ ಸೆಕೆಂಡ್ PU ಅಲ್ಲಿ ಕೂಡ ಇಟ್ ವಾಸ್ ಗೋಯಿಂಗ್ ಗುಡ್. ಆ್ಯಂಡ್ ನನ್ನ ಥಾಟ್ ಇದ್ದಿಲ್ಲ ದಟ್ ಸೈನ್ಸಲ್ಲೇ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇಂಜಿನಿಯರ್, ನಮ್ಮ ಮಮ್ಮಿ ಇಂಜಿನಿಯರ್ ತೊಗೋಬೇಕು ಅಂತ ಹೇಳಿ ಕೋಚಿಂಗ್ ಹಾಕಿದ್ದು, CET ಕೋಚಿಂಗ್ಗೆ. ಬಟ್ ಅಲ್ಲಿ ಬೋರ್ಡ್ಸ್ ಕೋಚಿಂಗು ಇತ್ತು. ಆ್ಯಂಡ್ ಐ ವಾಸ್ ಫೈನ್ ವಿತ್ ಬೋರ್ಡ್ಸ್. ಲೈಕ್ ಕಾಲೇಜಲ್ಲಿ ಹೇಳ್ಕೊಡೋದಕ್ಕಿಂತ ನನಗೆ ಇಲ್ಲಿ ಕೋಚಿಂಗಲ್ಲಿ ಹೇಳ್ಕೊಡೋದು ನನಗೆ ತುಂಬ ತಲೆಗೆ ಹೋಗ್ತಿತ್ತು. ಆ್ಯಂಡ್ ಅದು ನನಗೆ ಒಂದು ಕಡೆ ಹೆಲ್ಪ್ ಮಾಡಿತು. CET ಕೋಚಿಂಗ್ ಆಫ್ಟರ್ ಕಂಪ್ಲೀಟಿಂಗ್ ಬೋರ್ಡ್ಸ್, 12th ಬೋರ್ಡ್ಸ್ ಆಯ್ತಲ್ಲ, ಅದಾದಮೇಲೆ ಕ್ರ್ಯಾಶ್ ಕೋರ್ಸ್ ಅಂತ ಮಾಡ್ತಾರೆ ಗೊತ್ತಾ, ಅದಕ್ಕೆ ನಾನು ಹೋಗಲಿಲ್ಲ.
ಅಲ್ಲಿಗೆ ಬಿಟ್ಬಿಟ್ಟೆ. ಯಾವಾಗ ಬೋರ್ಡ್ಸ್ ಕಂಪ್ಲೀಟ್ ಆಯಿತು ಕ್ರ್ಯಾಶ್ ಕೋರ್ಸಿಗೆ ಹೋಗಲಿಲ್ಲ. CET ಇಲ್ಲ, ನಾನು ಲೈಕ್ ಬೋರ್ಡ್ಸ್ ಬರೆಯೋಕ್ಕೂ ಮುಂಚೆನೇ ನಾನು ನನ್ನ ಕಾಲೇಜಲ್ಲಿ ಕೌನ್ಸಿಲರ್ ಹತ್ರ ಕೌನ್ಸಿಲಿಂಗ್ ತೊಗೊಂಡಿದ್ದೆ. ಲೈಕ್ ನನಗೆ ಐಡಿಯಾನೇ ಇದ್ದಿಲ್ಲ, ಫುಲ್ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೆ. ನೆಕ್ಸ್ಟ್ 12th ಆದಮೇಲೆ ಏನಪ್ಪ ಮಾಡೋದು ಅಂತ. ಬಿಕಾಸ್ ಡಿಸೆಂಬರಲ್ಲೇ ಈ ಫಸ್ಟ್ ರೌಂಡ್ ಅಡ್ಮಿಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಇಂಟರ್ವ್ಯೂಸು ಎಂಟ್ರೆನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟೊಂದು ಜನ ಅಪ್ಲೈ ಮಾಡ್ತಾಯಿದ್ರು. ಸೊ ಆ ಒಂದು ಇದರಲ್ಲಿ ನಾನು ಹಾಕೋಣ ಅಂತ ಹೇಳಿಬಿಟ್ಟು ಯಾವ ಕೋರ್ಸು ಏನು ಗೊತ್ತಿಲ್ಲ, ಇಂಜಿನಿಯರು ಒಂದು ಕಡೆ ಆಲ್ಮೋಸ್ಟ್ 50% ಹೋಗ್ಬಿಟ್ಟಿತ್ತು ನನಗೆ, ಬೇಡ ಇಂಜಿನಿಯರು ಅಂತ. ಆ್ಯಂಡ್ ನಮ್ಮ ಮಮ್ಮಿಗೂ ಅರ್ಧದಲ್ಲೇ ಶಿ ವಾಸ್ ಆಲ್ಸೋ ಇಂಜಿನಿಯರ್ ಬಿಟ್ಟು ಬೇರೆ ಏನಾರು ಇಂಟ್ರೆಸ್ಟ್ ಇದ್ದರೆ ಮಾಡು ಅಂತ ಅವರು ಕೂಡ ಹೇಳಿದರು. ಸೊ ನಾನು ಕೌನ್ಸಿಲರ್ ಹತ್ರ ಹೋದೆ. ಕೌನ್ಸಿಲರ್ ಹತ್ರ ಹೋದ್ಮೇಲೆ ನಮ್ಮ ಕಾಲೇಜಲ್ಲಿ ಕೌನ್ಸಿಲಿಂಗ್ ಹೆಂಗೆ ಮಾಡಿದ್ರು ಅಂದರೆ, ಫಸ್ಟ್ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊತಾರೆ. ಆಮೇಲೆ ಯು ವಿಲ್ ಹ್ಯಾವ್ ಅ ಸೆಟ್ ಆಫ್ ಕ್ವೆಶನ್ಸ್ ಇರುತ್ತೆ. ಏನೇನೋ ಒಂದು ಕ್ವೆಶನ್ಸ್ ಇರುತ್ತೆ, ಅದರಲ್ಲಿ ಎಸ್ ಆರ್ ನೋ ಅಷ್ಟೇ ಟಿಕ್ ಮಾಡಬೇಕು. ಸೊ ಆ ಎಸ್ ಆರ್ ನೋ ಎಲ್ಲ ಟಿಕ್ ಮಾಡಿ 5 ಸೆಟ್ಸ್ ಆಫ್ ಕ್ವೆಶನ್ಸ್ ಇರುತ್ತೆ ರಿಲೇಟೆಡ್ ಟು ಸಮ್ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಇಟ್ಸ್ ಜಸ್ಟ್ ನಿಮ್ಮ ಬಿಹೇವಿಯರ್ ಆಗಲಿ ಆ್ಯಂಡ್ ನೀವು ಹೇಗೆ ವರ್ಕ್ ಮಾಡಬೇಕು ಅಂತ ಇಷ್ಟಪಡ್ತಿದ್ದೀರಾ, ನಿಮ್ಮ ಪ್ಯಾಷನ್ನು ಅದೆಲ್ಲ ಚೆಕ್ ಮಾಡೋಕ್ಕೋಸ್ಕರ ಆ ಥರ ಸೆಟ್ಸ್ ಆಫ್ ಕ್ವೆಶನ್ಸ್ ಇರುತ್ತೆ. ಆ್ಯಕ್ಚುಲಿ ನಾನು ಆ ಶೀಟ್ ಹಿಡ್ಕೊಂಡಿದ್ದೆ. ಇನ್ನು ನಮ್ಮ ಮಮ್ಮಿ ಎಲ್ಲೋ ಮಿಸ್ ಆಗಿ ಎಸ್ಬಿಟ್ಟಿದ್ದಾರೆ. ನಾನು ಬೇಕಿದ್ರೆ ನೀವು ಕೇಳಿದ್ರೆ ನಾನು ಎಲ್ಲಾದರೂ ರಿಸರ್ಚ್ ಮಾಡಿ ಅಥವಾ ನಾನು ಅವ್ರನ್ನ ಕೇಳಿ ನಿಮಗೆ ಹೇಳ್ತೀನಿ, ಯಾವಾಗಾರ ಶೇರ್ ಮಾಡ್ತೀನಿ ಕೇಳಿದ್ರೆ. ಅಕಸ್ಮಾತ್ ನಿಮಗೆ ಏನಾರ ಕ್ಯೂರಿಯಾಸಿಟಿ ಇದ್ದರೆ ಹೇಳಿ. ಸೊ ಆ ಥರ ಸೆಟ್ಸ್ ಆಫ್ ಕ್ವೆಶನ್ಸ್ ಇರುತ್ತೆ, 5 ಸೆಟ್ಸು. ಸೊ ನಾವು ಎಸ್ ಆರ್ ನೋ ಅಂತ ಟಿಕ್ ಮಾಡಿರ್ತೀವಲ್ಲ, ಸೊ ಎಷ್ಟು ಎಸ್ಸು ಎಷ್ಟು ನೋ ಅಂತ ಕ್ಯಾಲ್ಕುಲೇಟ್ ಮಾಡಿ ದೇ ವಿಲ್ ಗೆಟ್ ಆನ್ ಐಡಿಯಾ. ಸೊ ನಿಮಗೆ ಹೇಗೆ ಏನು ಅಂತ, ಮುಂದಕ್ಕೆ ಏನು ಇಂಟ್ರೆಸ್ಟ್ ಇದೆ, ಏನು ಬೆಸ್ಟ್ ಇರುತ್ತೆ ಅಂತ. ಸೊ ಅದೊಂದು. ಆ್ಯಂಡ್ ಇನ್ನೊಂದು ಏನಂದರೆ ಪ್ಯಾಷನ್ನು, ಪ್ರೊಫೆಷನ್ನು, ನಿಮ್ಮ ಇಂಟ್ರೆಸ್ಟು, ಜಾಬು, ಅದನ್ನೆಲ್ಲ ಒಂದೇನೋ ರೇಷ್ಯೋ ಇರುತ್ತೆ. ಸೊ ಆವಾಗ ನಿಮಗೆ ಒಂದಷ್ಟು ಕ್ವೆಶನ್ಸ್ ಕೇಳ್ತಾರೆ. ನಿಮ್ಮ ಆನ್ಸರ್ಸು ನಿಮ್ಮ ಇದೆಲ್ಲ ನೋಡಿಬಿಟ್ಟು ಅವರು ಒಂದು ಕೋರ್ಸ್ನ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ಸ್ವಲ್ಪ ಕೇಳ್ತಾರೆ ನಿಮಗೂ ಏನು ಇಂಟ್ರೆಸ್ಟ್ ಇದೆ, ಏನು ಇತ್ತ ಅಂತ. ಸೊ ಅದಾದಮೇಲೆ ಯು ವಿಲ್ ಹ್ಯಾವ್ ಆ್ಯನ್ ಐಡಿಯಾ. ಇವಾಗ ಬಿಕಾಸ್ ನಮಗೆ 10th ಆದಮೇಲೆ ಕೂಡ ಆರ್ಟ್ಸು, ಸೈನ್ಸು, CS, ಇದು ಎಲೆಕ್ಟ್ರಾನಿಕ್ಸು, ಕಾಮರ್ಸು, ಈ ಥರ ಒಂದು ಅಷ್ಟು ಸ್ವಲ್ಪ ಐಡಿಯಾ ಇರೋಲ್ಲ. ಲಾಸ್ಟಿಗೆ ನಮಗೂ ಒಂದು ಗೊತ್ತಾಗುತ್ತೆ, 10th ಆದಮೇಲೆ ಇಷ್ಟರಲ್ಲಿ ಒಂದು ಚೂಸ್ ಮಾಡಬೇಕು ಅಂತ ಹೇಳಿ. ಸೊ ಅದಾದಮೇಲೆ ಎಷ್ಟೊಂದು ಜನಕ್ಕೆ ಈ ಕೋರ್ಸ್ಗಳ ಬಗ್ಗೆನೇ ಐಡಿಯಾ ಇರೋಲ್ಲ. ಸೊ ಅಂಥವರಿಗೆ ಒಂದು ಐಡಿಯಾ ಸಿಗುತ್ತೆ, ಈ ಥರ ಕೋರ್ಸ್ಗಳಿರುತ್ತೆ. ಸೊ ಯು ಕ್ಯಾನ್ ಆಪ್ಟ್ ಎನಿಥಿಂಗ್, ಯಾವ್ದು ಬೆಸ್ಟ್ ಇರುತ್ತೆ ಅಂತ. ಸೊ ಆದಮೇಲೆ ನನಗೆ ಏನು ಅನಿಸ್ತು ಅಂದರೆ, ನಾನು ಅವ್ರಿಗೆ ಹೇಳಿದ್ದು, ಮ್ಯಾಮ್ ಇಂಜಿನಿಯರ್ ಅಂತೂ ಐ ಆಮ್ ನಾಟ್ ಡೂಯಿಂಗ್, ಮೆಡಿಕಲ್ ಫೀಲ್ಡು ಎಸ್, ಬಟ್ ನನಗೆ MBBS ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಅಷ್ಟು ಲಾಂಗ್ ಟರ್ಮ್ ಓದೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಮೆಡಿಕಲ್ ಫೀಲ್ಡ್ ಈಸ್ ಓಕೆ, ಬಟ್ ಏನಾದರೂ ಒಂದರಲ್ಲಿ ಸ್ಪೆಷಲೈಸ್ ಆಗಬೇಕು, ಲೈಕ್ ಫಿಸಿಯೋಥೆರಪಿ ಮಾಡೋದಾಗಲಿ, ಅಥವಾ ಡೆಂಟಲ್, ಅಥವಾ ಡರ್ಮಟಾಲಜಿಸ್ಟ್, ಆ ಥರ ಪೀಡಿಯಾಟ್ರಿಷಿಯನ್, ಆ ಥರ ಏನಾದರೂ ಮಾಡೋದಾದರೆ ಇಟ್ಸ್ ಫೈನ್. ನರ್ಸಿಂಗಲ್ಲಿ ಕೂಡ ನಮ್ಮ ಮಮ್ಮಿ ಇಲ್ಲ ಮಾಡಿದ್ದು MBBS ಆರ್ ನರ್ಸಿಂಗ್ ಬೇಡ ಅಂತ ಅವಾಗ ಹೇಳಿದರು. ಬಟ್ ನೌ ಶಿ ಈಸ್ ಫೈನ್. ನಾನು ಫುಲ್ ಓಪನ್ ಆಗಿದ್ದೆ ಕೌನ್ಸಿಲರ್ ಮ್ಯಾಮ್ ಹತ್ರ. ಸೊ ದ್ಯಾಟ್ ಈಸ್ ವೇರ್ ಮ್ಯಾಮ್ ನನಗೆ ಮೀಡಿಯಾ ಕಮ್ಯುನಿಕೇಷನ್, BA ಇನ್ ಮೀಡಿಯಾ ಕಮ್ಯುನಿಕೇಷನ್ ಸಜೆಸ್ಟ್ ಮಾಡಿದ್ರು. ಅದರಲ್ಲಿ ನಮ್ಮ ಕಾಲೇಜಲ್ಲಿ, ಲೈಕ್ ಕ್ರೈಸ್ಟಲ್ಲಿ ಓದ್ತಿದ್ದೆ ಅಲ್ವಾ ನಾನು. ಸೊ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ BA ಇನ್ ಮೀಡಿಯಾ ಕಮ್ಯುನಿಕೇಷನ್ ಅಲಾಂಗ್ ವಿತ್ ಸೈಕಾಲಜಿ ಅಥವಾ ಇಂಗ್ಲೀಷ್ ಲಿಟ್ರೇಚರ್ ಇತ್ತು. ಸೊ ಮ್ಯಾಮ್ ಏನು ಹೇಳಿದ್ರು ಅಂದರೆ, ಇಂಗ್ಲೀಷ್ ಲಿಟ್ರೇಚರ್ ಅಂದರೆ ನಿಮಗೆ ಜಾಸ್ತಿ ಅಮೇರಿಕನ್ ಲಿಟ್ರೇಚರ್, ಸೊ ಆ ಥರ ಕೈಂಡ್ ಆಫ್ ಇರುತ್ತೆ. ಸೈಕಾಲಜಿ ಬಿಟ್ ಈಸಿ ಇರುತ್ತೆ ಅಂತ ಹೇಳಿದ್ರು. ನನಗೆ ಏನು ಅನ್ನಿಸ್ತು ಅಂದರೆ, ಇಂಗ್ಲೀಷ್ ಹೌಎವರ್ ಅಲ್ಲಿ ಎನ್ವೈರ್ನ್ಮೆಂಟ್ಗೆ ಅಡ್ಜಸ್ಟ್ ಆಗಿ ಎನಫ್ ಸಾಕು, ಅಷ್ಟು ಇಂಗ್ಲೀಷು. ಸೈಕಾಲಜಿ ಇನ್ನೊಂದು ಡಿಫ್ರೆಂಟ್ ಫೀಲ್ಡು. ಹೌಎವರ್ ನಿಮಗೂ ಕೂಡ ನಾನು ಹಿಂಗೆ ಮಾತಾಡೋದೆಲ್ಲ ಇಷ್ಟ ಆಗುತ್ತೆ ಆ್ಯಂಡ್ ಎಷ್ಟೊಂದು ಜನ ಹೇಳ್ತಿರ್ತಾರೆ. ಸೊ ಆ ಒಂದು ಎನ್ವೈರ್ನ್ಮೆಂಟ್ ಕೂಡ ನನಗೆ ನೋಡಬೇಕು, ಅದನ್ನು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ವಿತ್ ಸೈಕಾಲಜಿಗೆ ನಾನು ಫಸ್ಟು ಕ್ರೈಸ್ಟಲ್ಲಿ ಅಪ್ಲೈ ಮಾಡಿದ್ದು, ಹೋಪ್ಸು ಅಲ್ಲಿ ಸೆಲೆಕ್ಟ್ ಆಗ್ತೀನಿ ಅಂತ. ಬಟ್ ನಮ್ದು ಇದ್ದಿದ್ದು ಸೆಂಟ್ರಲ್ ಕ್ಯಾಂಪಸ್, ಇಲ್ಲೇ ಯಶವಂತಪುರ, ಕೆಂಗೇರಿ ಮತ್ತು ಇನ್ನು ಯಾವುದ್ಯಾವುದೋ ಇಲ್ಲೇ 5 or 4 ಕ್ಯಾಂಪಸಸ್ ಇದೆ. ಇದು ಬಿಟ್ಟು ಡೆಲ್ಲಿ ಆ್ಯಂಡ್ ಲಾವಾಸ, ಅದು ಪುಣೆಯಲ್ಲಿ ಒಂದಿದೆ ಕ್ರೈಸ್ಟ್ ಯೂನಿವರ್ಸಿಟಿ. ಇಂಟರ್ವ್ಯೂ ಇತ್ತು
ಎಂಟ್ರೆನ್ಸ್ ಇತ್ತು, 180 ಕ್ವೆಶನ್ ಅರೌಂಡ್ ಇತ್ತು. ವೆಬ್ ಕಮಾಂಡರಲ್ಲಿ ಬರ್ತಿದ್ದು ನಾವು. ತಲೆ ಕೂಡ ಹಿಂಗೆ ಎತ್ತಿ ಆ ಕಡೆ ಈ ಕಡೆ ಐ ಕೂಡ ಹಿಂಗೆ ಟರ್ನ್ ಮಾಡೋಂಗಿದ್ದಿಲ್ಲ, ನೋಟಿಫಿಕೇಷನ್ ಬಂದುಬಿಡೋದು. ನಾನು ರೂಮಲ್ಲಿ ಒಬ್ಬಳೇ ಇದ್ದೆ. ಐ ಡಿಂಟ್ ಹ್ಯಾವ್ ಎನಿಥಿಂಗ್ ಲೈಕ್ ಕಾಪಿ ಹೊಡಿಬೇಕು ಆ ಥರ ಏನೂ ಇದ್ದಿಲ್ಲ. ಯಾವುದೇ ವೆಬ್ಸೈಟಲ್ಲಿ ಸರ್ಚ್ ಮಾಡೇನೂ ಬರ್ದಿಲ್ಲ. ನನ್ನ ನಾಲೆಜ್ ಏನಿತ್ತು ಅದೇ. ನಾನು ಪ್ರಿಪೇರ್ ಕೂಡ ಆಗಿದ್ದಿಲ್ಲ, ಬಿಕಾಸ್ ನಂಗೆ ಗೊತ್ತಿದ್ದಿಲ್ಲ ಏನು ಟಾಪಿಕ್ ಮೇಲೆ ಪ್ರಿಪೇರ್ ಆಗೋದು. ಸ್ವಲ್ಪ ನಾನು ಜೆಮಿನಾ ಇಟ್ಕೊಂಡು ಸ್ವಲ್ಪ ನೋಡ್ಕೊಂಡಿದ್ದೆ ಫಸ್ಟೇ. ಅದರಿಂದ ನನಗೆ 1 or 2 ಕ್ವೆಶನ್ಗೆ ಅಷ್ಟೇ ಆನ್ಸರ್ ಮಾಡೋಕ್ಕಾಗಿತ್ತು. ಅದು ಬಿಟ್ಟರೆ ಏನೆಲ್ಲ ನನಗೇನು ನಾಲೆಜ್ ಇತ್ತು, ಇಂಗ್ಲೀಷ್ ಗ್ರಾಮರ್ ಜಾಸ್ತಿ ಇತ್ತು. ಅದು ಬಿಟ್ಟರೆ 180 ಕ್ವೆಶನ್ ಅದಾಯಿತು. ಆಮೇಲೆ ಇಂಟರ್ವ್ಯೂಗೆ ರೆಡಿ ಆದೆ, ಹೋದೆ. ಅಲ್ಲಿ ಏನಾಯಿತು ಅಂದರೆ ಸ್ಟೂಡೆಂಟ್ಸು ಆ್ಯಂಡ್ NCC ಅವ್ರನ್ನ ನಿಲ್ಲಿಸಿರ್ತಾರೆ. ನಿಮಗೆ ನೀವು ಯಾವ ಒಂದು ಕೋರ್ಸ್ ತೊಗೊಂಡಿರ್ತೀರೋ ಆ ಒಂದು ರೂಮಿಗೆ ಕಳ್ಸೋಕ್ಕೆ. ಅಲ್ಲಿ ನನಗೆ ಮೀಡಿಯಾ ಕಮ್ಯುನಿಕೇಷನ್ ವಿತ್ ಇಂಗ್ಲೀಷ್ ಲಿಟ್ರೇಚರ್ ಆ ಒಂದು ಡಿಪಾರ್ಟ್ಮೆಂಟ್ ಇದಕ್ಕೆ ಇಂಟರ್ವ್ಯೂಗೆ ಕಳಿಸ್ಬಿಟ್ರು. ಅವರು ಕೂಡ ನನ್ನ ಅಪ್ಲಿಕೇಶನ್ನ ಕರೆಕ್ಟಾಗಿ ಅವರು ನೋಡಲಿಲ್ಲ. ಫುಲ್ ಇಂಟರ್ವ್ಯೂ ಆಯಿತು. ನಾನು ಫುಲ್ ಖುಷಿಯಾಗಿದ್ದೆ, ಬಿಕಾಸ್ ಇಬ್ಬರು ಮ್ಯಾಮ್ ಇದ್ದರು. ಇಬ್ಬರು ಚೆನ್ನಾಗೇ ಮಾತಾಡ್ಸಿದ್ರು. ಆ್ಯಂಡ್ ಲಾಸ್ಟಲ್ಲಿ ಅವರು ಜಾಸ್ತಿ ಇಂಗ್ಲೀಷ್ ಬಗ್ಗೆ ಕೇಳೋಕ್ಕೋದ್ರು. ಲೈಕ್ ಇಂಗ್ಲೀಷ್ ಬುಕ್ಸ್ ರೀಡ್ ಮಾಡ್ತೀರಾ, ಇಂಗ್ಲೀಷ್ ನ್ಯೂಸ್ ಪೇಪರ್ಸು ಅದೆಲ್ಲ ಕೇಳೋಕ್ಕೋದ್ರು. ಆ್ಯಂಡ್ ಐ ವಾಸ್ ಲೈಕ್, ಮ್ಯಾಮ್ ಇನ್ನೊಂದು ಸರ್ತಿ ಅಪ್ಲಿಕೇಶನ್ನ ಚೆಕ್ ಮಾಡ್ತೀರಾ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಲಾಸ್ಟಲ್ಲಿ ಅವ್ರಿಗೆ ಇನ್ನೊಂದು ಸರ್ತಿ ಕ್ವೆಶನ್ ಕೇಳಿದೆ, ಮೀಡಿಯಾ ಕಮ್ಯುನಿಕೇಷನ್ ಬಗ್ಗೆ ನೀವೇ ಒಂದು ಸರ್ತಿ ನನಗೆ ಹೇಳ್ತೀರಾ, ಲೈಕ್ ಏನೇನು ಹೇಳ್ಕೊಡ್ತೀರಾ, ಏನೇನಿರುತ್ತೆ, ಏನೇನು ಕಾಂಟೆಂಟ್ ಇಲ್ಲಿ ಕ್ರೈಸ್ಟಲ್ಲಿ ಇರುತ್ತೆ ಅಂತ. ಸೊ ಆವಾಗ ಅವರು ಜಾಸ್ತಿ ರಿಪೋರ್ಟಿಂಗ್, ನ್ಯೂಸು, ಇಂಟರ್ವ್ಯೂಸ್ ಅದ್ರ ಬಗ್ಗೆ ಹೇಳೋಕ್ಕೋದ್ರು. ನನಗೆ ಆ ಫೀಲ್ಡ್ ನನಗೆ ಇಷ್ಟ ಇಲ್ಲ. ಐ ವಾಂಟ್ ಮೀಡಿಯಾ ಸೈಡ್. ನನಗೆ ಈ ರಿಪೋರ್ಟಿಂಗ್, ನ್ಯೂಸ್ ಬೇಡ. ಸೊ ನಾನು ಇನ್ನೊಂದು ಸರ್ತಿ ಅಪ್ಲಿಕೇಶನ್ ನೋಡಿ ಅಂತ ಹೇಳಿದೆ. ಆವಾಗ ಅವ್ರಿಗೆ ಶಾಕ್ ಆಯಿತು, ನೀವು ಸೈಕಾಲಜಿಗೆ ಅಪ್ಲೈ ಮಾಡಿರೋದು ಇದು ಇಂಗ್ಲೀಷ್ ಲಿಟ್ರೇಚರ್, ಮೀಡಿಯಾ ಕಮ್ಯುನಿಕೇಷನ್ ವಿತ್ ಇಂಗ್ಲೀಷ್ ಲಿಟ್ರೇಚರ್ ಅಂತ ಹೇಳಿದ್ರು. ಆ್ಯಂಡ್ ಶಿ ವಾಸ್ ಟೆಲ್ಲಿಂಗ್ ಇಂಟರ್ವ್ಯೂ ವಾಸ್ ನೈಸ್, ಬಟ್ ಹೋಪ್ ಸೊ ಯು ವಿಲ್ ಡೂ ಬೆಟರ್. ಲೈಕ್ ಆ್ಯಕ್ಚುಯಲ್ ಇಂಟರ್ವ್ಯೂ ಅಲ್ಲ ಇದು, ನೆಕ್ಸ್ಟ್ ಹೋಗೋ ಇಂಟರ್ವ್ಯೂವಲ್ಲಿ ನೀನು ಬೆಟರ್ ಮಾಡ್ತೀವಿ, ಯು ಹ್ಯಾವ್ ಆ್ಯನ್ ಐಡಿಯಾ ನಾವು ಅಂತ ಹೇಳಿದ್ರು. ನನಗೂ ಓಕೆ ಬಿಡು, ಇವಾಗ ಒಂದು ಸರ್ತಿ ಇಂಟರ್ವ್ಯೂ ಆದಂಗೆ ಆಯಿತು, ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು ಅಂತ. ಆ್ಯಂಡ್ ಮೈಕ್ರೋ ಪ್ರೆಸೆಂಟೇಷನ್ ಕೂಡ ಅಲ್ಲಿ ಇತ್ತು ನಮಗೆ. ಮೇನ್ ಕ್ರೈಸ್ಟಲ್ಲಿ ಮೈಕ್ರೋ ಪ್ರೆಸೆಂಟೇಷನ್ನೇ. ಆ್ಯಂಡ್ ನನ್ನ ಟಾಪಿಕ್ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್, ಇನ್ನೊಂದು ಸರಿ ನಾನು ಆಚೆ ಬಂದೆ. ನಾನು ಅದು ಕೂಡ ಒಳಗೆ ಹೋಗೋಕ್ಕೆ ಮುಂಚೆ 2 ಸತಿ ಕೇಳ್ಬಿಟ್ಟು ಹೋದೆ ಆ ಹುಡುಗಂಗೆ, ಅಲ್ಲಿದ್ದಂಥ ಸ್ಟೂಡೆಂಟ್ಗೆ, ಪಕ್ಕ ಇದೆ ರೂಮ ಅಂತ. ಅವ್ರು ಹ್ಞೂ ಅಂತ ಹೇಳಿ ಕಳಿಸ್ಬಿಟ್ರು. ಬಟ್ ಅದಾದಮೇಲೆ ಅದು ಆ್ಯಕ್ಚುಲಿ ಇಂಟರ್ವ್ಯೂ ಅಲ್ಲ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಬೇಜಾರಾಯಿತು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ರೂಮಿಗೆ ಕಳಿಸಿದ್ರು. ಅಲ್ಲಿ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ವಿತ್ ಸೈಕಾಲಜಿ, ಅಲಾಂಗ್ ವಿತ್ ಸೈಕಾಲಜಿ ಇತ್ತು. ಅಲ್ಲಿ ಇಂಟರ್ವ್ಯೂಗೂ ಚೆನ್ನಾಗಾಯಿತು. ಇಬ್ಬರಿದ್ರು ಅಲ್ಲಿ, ಸರ್ ಮ್ಯಾಮ್ ಇದ್ದರು. ಬಟ್ ಸರ್ ಅಷ್ಟೊಂದು ಸ್ಟಾರ್ಟಿಂಗ್ ಇದೇ ಕಾನ್ಸಂಟ್ರೇಟೇ ಮಾಡಲಿಲ್ಲ. ಈ ವಾಸ್ ಬ್ಯುಸಿ ಇನ್ ಹಿಸ್ ಲ್ಯಾಪ್ಟಾಪ್. ಆ್ಯಂಡ್ ಲಾಸ್ಟಲ್ಲಿ 1-2 ಕ್ವೆಶನ್ ಕೇಳಿದ್ರು. ಎಡಿಟಿಂಗ್ ಆ್ಯಪ್ಸ್ ಬಗ್ಗೆ ಕೇಳಿದ್ರು, ನಾನು ಯಾವುದ್ರಲ್ಲಿ ಎಡಿಟ್ ಮಾಡ್ತೀನಿ ಅದ್ರ ಬಗ್ಗೆ. ಆ್ಯಂಡ್ ಅಷ್ಟೇ, ಚೆನ್ನಾಗಾಯಿತು. ಮೈಕ್ರೋ ಪ್ರೆಸೆಂಟೇಷನ್ ಇತ್ತು, ಎಲ್ಲ ಆಯಿತು. ಬಟ್ ನನಗೇನಾಯಿತು, ಸೆಂಟ್ರಲ್ ಕ್ಯಾಂಪಸಲ್ಲಿ ಸಿಗಲಿಲ್ಲ. ನಾವು ಅಪೀಲ್ ಮಾಡಬೇಕಿತ್ತು. ಅಪ್ಲಿಕೇಶನ್ ರಿಸಲ್ಟ್ ಬಂತಲ್ಲ, ಆವಾಗ ಯು ಆರ್ ನಾಟ್ ಸೆಲೆಕ್ಟೆಡ್ ಇನ್ ಸೆಂಟ್ರಲ್ ಕ್ಯಾಂಪಸ್, ಯು ಕ್ಯಾನ್ ಅಪೀಲ್ ಫಾರ್ ಡೆಲ್ಲಿ ಆರ್ ಲಾವಾಸಾ ಕ್ಯಾಂಪಸ್ ಅಂತ ಇತ್ತು. ನನಗೆ ಮತ್ತೆ ಅಲ್ಲಿಗೆ ಅಪೀಲ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಐ ಡೋಂಟ್ ಲೀವ್ ಬ್ಯಾಂಗ್ಳೂರ್. ಅದಾದಮೇಲೆ ಮತ್ತೆ ಇನ್ನೊಂದು ಸರ್ತಿ ಅಪ್ಲೈ ಮಾಡೋಣ, ಥರ್ಡ್ ರೌಂಡು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅವಾಗೂ ಬೇರೆ ಕಡೆ ಸಿಕ್ಬಿಟ್ರೆ ಅಂತ ಹೇಳಿ ಬೇಡ ಅಂತ. ಆ್ಯಂಡ್ ಇನ್ನೊಂದು ಏನಂದರೆ, ಈ 2 ವರ್ಷದಲ್ಲಿ ನಾನು ಜಾಸ್ತಿ ಜೆಲ್ ಆಗೋಕ್ಕಾಗಲಿಲ್ಲ. ಕ್ಲಾಸಲ್ಲೇ ಆಗಲಿ, ಸೈನ್ಸ್ ತೊಗೊಂಡಿದ್ದಕ್ಕೆ ಕ್ಯಾಂಪಸಲ್ಲೇ ಆಗಲಿ ಅಡ್ಜಸ್ಟ್ ಆಗಲಿಲ್ಲ ನನಗೆ. ಬಿಕಾಸ್ ಅಲ್ಲಿ ಜಾಸ್ತಿ ಮಲಯಾಳೀಸು, ಜೈನ್ಸು ಅವರು. ಆ್ಯಂಡ್ ನನಗೆ ಜಾಸ್ತಿ ಎನ್ವೈರ್ಮೆಂಟ್ ಸೆಟ್ ಆಗಲಿಲ್ಲ. ಅದಕ್ಕೋಸ್ಕರ ಸೆಂಟ್ ಜೋಸೆಫ್ ನೋಡಿದೆ. ಸೆಂಟ್ ಜೋಸೆಫಲ್ಲಿ ಆಲ್ರೆಡಿ ನನ್ನ ಕೋರ್ಸಿಗೆ ಸೀಟ್ ಫಿಲ್ ಆಗಿತ್ತು. ಆ್ಯಂಡ್ ಏನಂದರೆ, ಈ ಒಂದು ಕೋರ್ಸು ನಾನು ತೊಗೊಂಡಿರೋದು ಕಂಟೆಂಟ್ ಸೇಮ್ ಇರುತ್ತೆ, ಲೈಕ್ ಹೇಳ್ಕೊಡೋ ಅಂತಹ ಕಂಟೆಂಟ್ ಸೇಮ್ ಇರುತ್ತೆ. ಬಟ್ ಕೋರ್ಸ್ ನೇಮ್ ಸ್ವಲ್ಪ ಆಲ್ಟರ್ ಆಗಿರುತ್ತೆ. ಸೊ ಸೆಂಟ್ ಜೋಸೆಫಿಗೆ ಹಾಕಿದೆ. ಸೊ ಅಲ್ಲಿ ಕೂಡ ಸೀಟ್ ಫಿಲ್ ಆಗಿಬಿಟ್ಟಿತ್ತು. ಬೇರೆ ಸನ್ ಫ್ರಾನ್ಸಿಸಲ್ಲಿ ಕೂಡ ಈ ಒಂದು ಕೋರ್ಸ್ ಇದ್ದಿಲ್ಲ. ಆ್ಯಂಡ್ ಫೈನಲಿ ನಾನು ತೊಗೊಂಡಿದ್ದಂತಹ
ಕೋರ್ಸ್ ಮತ್ತು ಆಲ್ಟೇರ್ ಆಯಿತು. ಕೋರ್ಸ್ ಹೆಸರು ಬಂದು ಲೈಕ್ ಐ ಟುಕ್ ಬ್ಯಾಚುಲರ್ ಆಫ್ ವೊಕೇಶನ್ ವಿಷುವಲ್ ಕಮ್ಯುನಿಕೇಷನ್ ವಿತ್ ಪರ್ಫಾರ್ಮಿಂಗ್ ಆರ್ಟ್ಸ್. ಲೈಕ್ ಬರೀ ವಿಷುವಲ್ ಕಮ್ಯುನಿಕೇಷನ್ನೇ ತೊಗೋಬೋದಿತ್ತು, ಬಟ್ ಈ 2 ವರ್ಷದಲ್ಲಿ ಲೈಕ್ ಆಫ್ಟರ್ ಲಿವಿಂಗ್ ಮೈ ಡಾನ್ಸ್ ಕ್ಲಾಸ್ ಸಮ್ವೇರ್ ನನ್ನ ಒಂದು ಕಲೆನ ನಾನು ಬಿಟ್ಕೊಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಿದೆ. ನನಗೆ ಅದನ್ನು ಬಿಡೋಕ್ಕೆ ಇಷ್ಟ ಇಲ್ಲ. ಐ ವಾಂಟ್ ಟು ಕಂಟಿನ್ಯೂ. ಲೈಕ್ ನನ್ನ ಪ್ಯಾಷನ್ನೇ ಪ್ರೊಫೆಷನ್ ಮಾಡ್ಕೊಳೋಕ್ಕೆ ಇಷ್ಟ. ಬಿಕಾಸ್ ನಾವು ಏನರಲ್ಲಿ ಒಂದು ಕೈ ಮೇಲೆ ಇದ್ದೀವಿ ಅಂತ ನಮಗೆ ಗೊತ್ತು. ಸೊ ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು, ಅದರಲ್ಲೇ ಎಕ್ಸ್ಪರ್ಟ್ ಆಗೋಕ್ಕೆ ಟ್ರೈ ಮಾಡಬೇಕು ಅಂತ. ಸೊ ದ್ಯಾಟ್ ಈಸ್ ವೈ ನಾನು ವಿಷುವಲ್ ಕಮ್ಯುನಿಕೇಷನ್ ವಿತ್ ಪರ್ಫಾರ್ಮಿಂಗ್ ಆರ್ಟ್ಸ್ ತಗೊಂಡಿದ್ದೀನಿ. ಯಾಸ್ ಗೈಸ್, ನಿಮ್ಮ ಒಂದು ಕ್ವೆಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಸಜೆಸ್ಟ್ ಮಾಡಿ ಈ ಒಂದು ಕೋರ್ಸ್ ಬಗ್ಗೆ ಡೀಟೇಲ್ಸ್ ಏನಿಲ್ಲ. ಇಟ್ ಈಸ್ ಆಲ್ ಅಬೌಟ್ ಎಡಿಟಿಂಗ್ಸ್, ಮೀಡಿಯಾ, ಪ್ರಮೋಟಿಂಗ್, ಬ್ರ್ಯಾಂಡಿಂಗ್, ಸ್ಟೋರಿ ರೈಟಿಂಗ್, ಕಂಟೆಂಟ್ ರೈಟಿಂಗ್. ಸೊ ಇದ್ರ ಬಗ್ಗೆನೇ ಇರುತ್ತೆ. ಯಾ ಗೈಸ್, ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕಂತ ಹೇಳಿ. ಲೈಕ್ ಕಾಲೇಜ್ ನಾನು ನಿಮಗೆ ಹೇಳಿಲ್ಲ ಇನ್ನು, ಅದಕ್ಕೊಂದು ರೀಸನ್ ಇದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ಕೊತೀನಿ. ಹೇಳಿ ಕಾಲೇಜ್ ಬಗ್ಗೆ ಆ್ಯಂಡ್ ಈ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಬೇಕಂದರೆ ಹೇಳ್ತೀನಿ. ಆ್ಯಂಡ್ ನಿಮಗೂ ಏನಾದರೂ ಈ ಕೋರ್ಸ್ ಬಗ್ಗೆ ಗೊತ್ತಿದ್ದರೆ ಯು ಕ್ಯಾನ್ ಆಲ್ಸೋ ಟೆಲ್ ಆರ್ ಸಜೆಸ್ಟ್ ಮೀ ಸಮಥಿಂಗ್. ಆ್ಯಂಡ್ ನಾನು ನಿಮಗೆ ಒಂದು ಏನು ಹೇಳೋದು ಅಂದರೆ, ಇದು ಮೇನ್ ಸ್ಟೆಪ್ ನಿಮ್ಮ ಕೆರಿಯರಿಗೆ. ಡೋಂಟ್ ಲಿಸನ್ ಟು ಎನಿ ಒನ್. ನಿಮಗೆ ಗೊತ್ತು ನೀವು ಏನರಲ್ಲಿ ಚೆನ್ನಾಗಿ ಮಾಡ್ಬೋದು, ಏನರಲ್ಲಿ ಚೆನ್ನಾಗಿದ್ದೀರಾ, ಏನರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಅಂತ. ಸೊ ಟ್ರೈ ಟು ಕಂಟಿನ್ಯೂ ದ್ಯಾಟ್. ಏನಕ್ಕೋಸ್ಕರನೋ, ಯಾರಿಗೋಸ್ಕರನೋ, ಯಾವುದಕ್ಕೋಸ್ಕರನೋ ಅದನ್ನು ಬಿಟ್ಕೊಳಕ್ಕೆ ಹೋಗಬೇಡಿ. ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ಎಜುಕೇಷನ್ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಆ ಎಜುಕೇಷನಲ್ಲಿ ಕೂಡ ಎಷ್ಟೊಂದು ದಾರಿಗಳಿದೆ, ಎಷ್ಟೊಂದು ಕೋರ್ಸ್ಗಳಿದೆ. ರಿಸರ್ಚ್ ಮಾಡಿ. ಆ್ಯಂಡ್ ಇವಾಗ ನನ್ನ ಕೋರ್ಸ್ ಹೆಸರು ಕೂಡ ಯಾರಿಗೋ ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರೋರು, ಇವಾಗ ನಮ್ಮ ಪೇರೆಂಟ್ಸ್ ಏನೇ ಸ್ಟಾರ್ಟಿಂಗ್ ಈ ಕೋರ್ಸ್ ಏನು, ಯಾವುದು, ಎತ್ತ ಅಂತ ಅಂತಿದ್ರು. ಬಟ್ ಆಫ್ಟರ್ ಗೆಟ್ಟಿಂಗ್ ಟು ನೋ ಅವರು ಫೈನ್ ಇದ್ದಾರೆ. ಇವಾಗ ಅವರು ಕೂಡ ನಮ್ಮ ಅಪ್ಪ ಏನು ಹೇಳ್ತಾರೆ ಅಂದರೆ, ನಿನ್ನ ಇದಕ್ಕೆ ಬೆಸ್ಟ್ ಇದೆ ಈ ಕೋರ್ಸು ಅಂತ. ಸೊ ದ್ಯಾಟ್ ಈಸ್ ವೈ ರಿಸರ್ಚ್ ಮಾಡಿ ನೋಡಿ. ಆ್ಯಂಡ್ ಯಾರೋ ಏನೋ ತೊಗೋತಿದ್ದಾರೆ ಅಂತ ನೀವು ಅದನ್ನೇ ತೊಗೊಳಕ್ಕೆ ಹೋಗಬೇಡಿ. ಫ್ಯೂಚರ್ನು ಪ್ರೆಡಿಕ್ಟ್ ಮಾಡಿ ತಗೊಳ್ಳಿ, ಅದು ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಜನ ಇನ್ನು ಅಪ್ಲಿಕೇಶನ್ಸ್ ಹಾಕಿರಲ್ಲ. ಸೊ ಪ್ಲೀಸ್ ಗೈಸ್, ಕೆ-ಸೆಟ್ ಚೆನ್ನಾಗಿ ಮಾಡಿರೋರಿಗೆ ಆಲ್ ದ ಬೆಸ್ಟ್. ಇಂಜಿನಿಯರ್ ಮಾಡಿ. ಕೆ-ಸೆಟ್ ಮೇಲೆ ನಂಬಿಕೆ ಇಲ್ದಿರೋ ಪ್ಲೀಸ್ ಡೋಂಟ್ ವೇಟ್, ಬೇರೆ ಕೋರ್ಸಿಗೆ ಅಪ್ಲೈ ಮಾಡಿ. ಬಿಕಾಸ್ ಸೀಟ್ಸ್ ಬೇಗ ಫಿಲ್ ಆಗುತ್ತೆ, ಲಿಮಿಟೆಡ್ ಸೀಟ್ಸ್ ಆಗಿಬಿಡುತ್ತೆ. ಆಮೇಲೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದೂ ಅಷ್ಟೊಂದು ಈಸಿ ಇರಲ್ಲ ಯೂನಿವರ್ಸಿಟೀಸಲ್ಲಿ. ಸೊ ದ್ಯಾಟ್ ನನ್ನ ಇದೇ ಸಜೆಷನ್ನು. ಮತ್ತು ಅಷ್ಟೇ ಗೈಸ್. ಮತ್ತು ನಿಮ್ಮ ಯೂಟ್ಯೂಬಲ್ಲಿ ಒಂದಷ್ಟು ಕಮೆಂಟ್ಸ್ ಇರುತ್ತೆ, ಪರ್ಟಿಕ್ಯುಲರ್ ಆನ್ಸರ್ ಮಾಡಲೇಬೇಕಾದಂಥ ಕ್ವಶನ್ಸು. ಸೊ ಅದಕ್ಕೆ ಸ್ವಲ್ಪ ಆನ್ಸರ್ ಮಾಡೋಣ ಅಂತ ಇವಾಗ. ಸೊ ಇರಿ, ಇನ್ನೊಂದು ಫೋನ್ ಇಲ್ಲ ಲ್ಯಾಪ್ಟಾಪ್ ಏನಾದ್ರು ತೊಗೊಂಡು ಬರ್ತೀನಿ ನೋಡಿಕೊಂಡು. ಹಂಗೆ ನೀವು ಏನೇನು ತೊಗೊತಾ ಇದ್ದೀರಾ, ಲೈಕ್ 12th ಆದಮೇಲೆ 12th ಪೀಪಲ್ ಲೈಕ್ ಏನೇನು ತೊಗೊತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾವ ಕಾಲೇಜ್ ಅಂತ ಕೂಡ ಹೇಳಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಪಕ್ಕಾ ನೆಕ್ಸ್ಟ್ ವ್ಲಾಗಲ್ಲಿ ಬೇಗನೆ ಬಿಡ್ತೀನಿ. ಆಫ್ಟರ್ ದಿಸ್ ವ್ಲಾಗ್ 1 day ಆದಮೇಲೆ ಮೇ ಬಿ ಐ ಲೀವ್, ಐ ಪೋಸ್ಟ್. ಸೊ ಇವಾಗ ಕಮೆಂಟ್ ಓದೋಣ. ಲಾಸ್ಟ್ ವ್ಲಾಗಿಗೆ ಬಂದಿದ್ದು ಇದು. ID ಹೆಸರು ಪುಷ್ಪ Y1Z ಅಂತ. Born in middle class family, but you are a lucky girl. You got such a supportive parents. You should grow higher in your life and give your parents luxury life in few years. So work hard dear. ಹೌದು, ಎಲ್ಲರೂ ಆಲ್ ದ ಪೀಪಲ್ ಹೂ ಆರ್ ಹಿಯರ್ 18 years ಅವರೇ ಅಂತ ಅಲ್ಲ, ಯಾರೆಲ್ಲ ಟೀನ್ ಅವರಿದ್ದೀರಾ, ವರ್ಕ್ ಹಾರ್ಡ್. ಲೈಕ್ ಇನ್ನೊಂದು ಫ್ಯೂ ಇಯರ್ಸ್, ಲೈಕ್ 3 to 5 years ಅಷ್ಟೇ ನಿಮಗೆ, ವೇರ್ ಯು ಕ್ಯಾನ್ ಸ್ಟ್ಯಾಂಡ್ ಆನ್ ಯುವರ್ ಓನ್ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋ ಅಂಥ ಒಂದು ಏಜ್. ಸೊ ಗೈಸ್, ಆಲ್ ಆಫ್ ಯು ವರ್ಕ್ ಹಾರ್ಡ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಪುಷ್ಪ ಅವರೇ. ಆ್ಯಂಡ್ ತುಂಬ ಜನ ಕಂಗ್ರ್ಯಾಚುಲೇಷನ್ಸ್ ಅಂತ ಇದೆ. ಥ್ಯಾಂಕ್ ಯು ಸೋ ಮಚ್.
ಆ್ಯಂಡ್ ಎಲ್ಲರೂ ಕರ್ನಾಟಕದವ್ರೇನಾ ಅಂತ ಹೇಳಿದ್ದೀರಾ. ಆ ಒಂದು ಮಾಡ್ಲಿಂಗ್ದವ್ರಿಗೆ ಎಲ್ಲರೂ ಕರ್ನಾಟಕದವರಲ್ಲ ಗೈಸ್, ಎಲ್ಲರಿಗೂ ಟೈಟಲ್ ಸಿಕ್ಕಿದೆ. ಮಿಸ್ ಚಿಕ್ಕಮಂಗ್ಳೂರು, ಮಿಸ್ ಏಷ್ಯಾ, ಮಿಸ್ ಮಂಗಳೂರು, ಮಿಸ್ ತಮಿಳ್ನಾಡು, ಮಿಸ್ ಆಂಧ್ರ ಪ್ರದೇಶ್. ಸೊ ಎಲ್ಲ ಥರದೊಂದು ಸ್ಟೇಟ್ಸ್ದವರು ಕೂಡ ಇದ್ದಾರೆ. ಮತ್ತು ರಿಸಲ್ಟ್ ವ್ಲಾಗ್ ಇತ್ತಲ್ಲ ಗೈಸ್, ಸೊ ಆ ಒಂದು ವ್ಲಾಗಿಗೆ ಕಮೆಂಟ್ಸ್ ಅಂತೂ ಭಾಳ ಬಂದಿದೆ. ಸೊ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಕಾಮರ್ಸ್ ಆ್ಯಂಡ್ ಆರ್ಟ್ಸಸ್ ಅಂತ ಕಳಿಸಿದ್ದೀರಾ. ಮೇ ಬಿ 10th ಆದಮೇಲೆ ಅವ್ರು ಕಳಿಸ್ತಾ ಇರೋದು. ಹೇರ್ ಸೀಕ್ರೆಟ್ ಪ್ಲೀಸ್ ಅಂತ ಕಳಿಸಿದ್ದೀರಾ ಗೈಸ್. ಹೇರ್ಗೆ ಹೇರ್ ಸೀಕ್ರೆಟ್ ಮಾಡಬೇಕು ಅಂದರೆ ನಮ್ಮ ಮಮ್ಮಿ ಕೂಡ ಇರಬೇಕು ಆ್ಯಂಡ್ ಅವರು ಫ್ರೀ ಇರಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಈಗ ನಾನು ಕಾಲೇಜ್ ಜಾಯಿನ್ ಆದಾಗಿಂದ ನಾನು ಫ್ರೀ ಹೇರ್ಸ್ ಬಿಟ್ಕೊಂಡು ಹೋಗ್ತಿದ್ದೆ ಆ್ಯಂಡ್ ಜಾಸ್ತಿ ಅಷ್ಟೊಂದು ಕೇರ್ ಮಾಡಿಲ್ಲ. ನಾವು ಐ ಶುಡ್ ಟೇಕ್ ಕೇರ್. ಅದಕ್ಕೂ ಮುಂಚೆ ತುಂಬಾ ಚೆನ್ನಾಗಿ ನೋಡ್ಕೊತಿದ್ವಿ. ಆಯಿಲಿಂಗ್ ಆಗಲಿ ಆ್ಯಂಡ್ ಶ್ಯಾಂಪೂ ಬಗ್ಗೆ ಆಗಲಿ ತುಂಬ ಕೇರ್ ಇತ್ತು. ಸೊ ಒಂದು ಆಯಿಲ್ ಹಚ್ತಾಯಿದ್ವಿ, ಲೈಕ್ ನಾವೇ ಮನೆಯಲ್ಲಿ ಒಂದು ಪ್ರಿಪೇರ್ ಮಾಡ್ತಾಯಿದ್ವಿ. ಸೊ ಅದರ ಒಂದು ಡೀಟೇಲ್ಸ್ ಬೇಕಂದರೆ ಹೇಳಿ, ನಾನು ನಮ್ಮಮ್ಮ ಇದ್ದಾಗ ಶೇರ್ ಮಾಡ್ಕೊತೀನಿ. ವಾಟ್ ನೆಕ್ಸ್ಟ್ ಏನು ತೊಗೋಬೇಕು ಅಂತ ಇದ್ದೀರಾ? ಸೊ ಅದೇ ಹೇಳಿದ್ನಲ್ಲ, ವಿಜುವಲ್ ಕಮ್ಯುನಿಕೇಷನ್ ತೊಗೊಂಡಿದ್ದೀನಿ. KSET ವರ್ಕ್ ಮಾಡ್ತಿದ್ದೀರಾ ಅಂತ ಕಳಿಸಿದ್ದಾರೆ. ನಾನು ಇಲ್ಲ ಗೈಸ್, KSET ಆ್ಯಕ್ಚುಲಿ ವ್ಲಾಗ್ ಮಾಡಿದ್ದೆ, ಅದು ಲೆಂತಿ ಆಗಲಿಲ್ಲ. ಪೋಸ್ಟ್ ಮಾಡಬೇಕು ಅಂದ್ಕೊಂಡೆ, ಬಟ್ ಅದು ಡಿಲೀಟ್ ಆಗಿದೆ. KSET ಆ್ಯಕ್ಚುಲಿ ನಾನು ಪ್ರಿಪೇರ್ ಆಗಿಲ್ಲ. ಸ್ಟಾರ್ಟಿಂಗ್ ಇಯರಲ್ಲಿ ಪ್ರಿಪೇರ್ ಆಗಿದ್ದೀನಿ, ಬಟ್ ಕ್ರ್ಯಾಶ್ ಕೋರ್ಸಿಗಾಗಲಿ ಏನಾಗಲಿ ಅದಕ್ಕೆ ಕೋಚಿಂಗ್ ಹೋಗಲಿಲ್ಲ. ಸೆಲ್ಫ್ ಸ್ಟಡಿ ಕೂಡ ನಾನೇನು ಮಾಡಿಲ್ಲ. ನೆಕ್ಸ್ಟ್, ಬ್ಲ್ಯಾಕ್ ಇದ್ದರೂ ತುಂಬ ಲಕ್ಷಣವಾಗಿದೆಯಾ ಪುಟ್ಟ. 75% ಇಸ್ ನಾಟ್ ಅ ಲೋ ಸ್ಕೋರ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಒಳ್ಳೆಯದಾಗಲಿ ನಿನಗೆ. ಶಾಲಿನಿ ಫ್ರಮ್ ಕನಕಪುರ, ಡೂ ರಿಪ್ಲೈ ಸಿಸ್ಟರ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಶಾಲಿನಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್, ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ರಾ? ಫಾರ್ ಶ್ಯೂರ್ ಗೈಸ್. ಲೈಕ್ ನನಗೆ ಜಾಸ್ತಿ ಯಾವ ವ್ಲಾಗ್ ಅಂತ ಕೇಳುತ್ತೀರಾ ಅದ್ರ ಮೇಲೆ ಮಾಡೋಕ್ಕೆ ನನಗೆ ಕಾನ್ಸಂಟ್ರೇಟ್ ಬರುತ್ತೆ. ಫಾರ್ ಶ್ಯೂರ್ ಮಾಡೋಣ. ನೆಕ್ಸ್ಟ್, ನೀವು ಯಾವ ಕೋರ್ಸ್ ಪ್ಲೀಸ್ ರಿಪ್ಲೈ ಮೀ. 12th ಲೈಕ್ PU ಅಲ್ಲಿ ತೊಗೊಂಡಿದ್ದು ನನ್ನ ಸೈನ್ಸ್ PCMB ಆ್ಯಂಡ್ ನಾವು ವಿಜುವಲ್ ಕಮ್ಯುನಿಕೇಷನ್ ತೊಗೊತಿದ್ದೀನಿ. ವಿಜುವಲ್ ಕಮ್ಯುನಿಕೇಷನ್, ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ನನ್ನದು ಸೇಮೇ. Next, congratulations Tanuma. I have scored 95.5. Don't worry, every hard work leads to success, and upload your next vlog about your admission and course you pursue, even about a popular hashtag to grow on Insta. Waiting for this. ಲವ್ ಫ್ರಮ್ ತುಮಕೂರು. ಆ್ಯಂಡ್ ಜಯಶ್ರೀ ಅಂತ ಅವ್ರು ಕಮೆಂಟ್ ಮಾಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮೇ ಬಿ ನೀವು ನನ್ನ ಪರ್ಸೆಂಟ್ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. 75% ಸ್ಕೋರ್ ಮಾಡಿದ್ದೀರಾ ಅಂತ. ಆ್ಯಂಡ್ ಅವರವರ ಹಾರ್ಡ್ ವರ್ಕ್ ಅವ್ರವ್ರಿಗೆ ಗೊತ್ತು. ಆ್ಯಂಡ್ ಎವ್ರಿಬಡಿ ಡೋಂಟ್ ಶೇರ್ ಇಟ್. ಲೈಕ್ ಎಲ್ಲನೂ ಶೇರ್ ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ. ಬಟ್ ಏನಂದರೆ, ಸ್ವಲ್ಪ ಜನ ರಿಸಲ್ಟ್ನ ಅಷ್ಟೇ ನೋಡ್ತಾರೆ, ಅದರ ಹಿಂದಿರುವ ಒಂದು ಶ್ರಮನ ನೋಡಲ್ಲ. ಬಟ್ ನೆಕ್ಸ್ಟ್ ಏನು ಕೋರ್ಸು ಅದೇ ನಾನು ನಿಮ್ಗೆ ಶೇರ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್, ಪಾಪ್ಯುಲರ್ ಹ್ಯಾಶ್ಟ್ಯಾಗ್ಸ್ ಲೈಕ್ ನಿಮ್ಮ ಒಂದು ರೀಲ್ ಮೇಲೆ ಡಿಪೆಂಡ್ ಆಗುತ್ತೆ ಜಯಶ್ರೀ ಅವರೇ. ನಿಮ್ಮ ರೀಲ್ ಮೇಲೆ ಡಿಪೆಂಡ್ ಆಗುತ್ತೆ. ದೇರ್ ಈಸ್ ನೋ ಪರ್ಟಿಕ್ಯುಲರ್ ಹ್ಯಾಶ್ಟ್ಯಾಗ್ಸ್ ಟು ಗ್ರೋ. ಲೈಕ್ ಹ್ಯಾಶ್ಟ್ಯಾಗ್ಸ್ ಏನಕ್ಕೆ ಯೂಸ್ ಮಾಡೋದು ಅಂದರೆ, ಇವಾಗ ರ್ಯಾಂಡಮಾಗಿ ನಾನು ಹೋಗ್ಬಿಟ್ಟು ಸರ್ಚಲ್ಲಿ ಇವಾಗ ಏನೋ ಒಂದು ಸಾಂಗ್ ಬೇಕು, ವೈರಲ್ ಸಾಂಗ್ ಯಾವುದೋ ಬೇಕು ಅಂದರೆ ಟ್ರೆಂಡಿಂಗ್ ಸಾಂಗ್ ಅಂತ ಹೊಡೆದ್ರೆ, ಇಫ್ ಯು ಹ್ಯಾವ್ ಯೂಸ್ ದಟ್ ಹ್ಯಾಶ್ಟ್ಯಾಗ್, ಸೊ ನಿಮ್ಮ ರೀಲು ಫಸ್ಟಲ್ಲಿ ಬರುತ್ತೆ. ಸೊ ಆ ಥರ. ಸೊ ಎನಿ ಹ್ಯಾಶ್ಟ್ಯಾಗ್ಸ್ ನೀವು ನನ್ನ ಇನ್ಸ್ಟಾನ ಚೆಕ್ ಮಾಡ್ಬೋದು. ಸೊ ಡಿಫ್ರೆಂಟ್ ಹ್ಯಾಶ್ಟ್ಯಾಗ್ಸ್. ದೇರ್ ಈಸ್ ನೋ ಪರ್ಟಿಕ್ಯುಲರ್. And hey, congrats. I know that's not easy to score. Really, you did well. Even I got 80%. I'm really waiting for your vlogs, dear. Happy to listen. So what are you going to take next? Do vlog and update soon. Will be waiting. Nagu Basu anta ಇದೆ ಐಡಿ ಹೆಸರು. And your wait is over. So finally vlog upload ಮಾಡ್ತಾ ಇದ್ದೀನಿ dear. ನೆಕ್ಸ್ಟ್,
ಅದೇ ಜಾಸ್ತಿ ಹೇರ್ ಕೇರ್ ಬಗ್ಗೆ ಕೇಳಿದ್ದೀರಾ ಈ ವ್ಲಾಗಲ್ಲಿ. ಆ್ಯಂಡ್ ನನ್ನ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಕೇಳಿದ್ದೀರಾ. ಆ್ಯಂಡ್ ಇವಾಗ ಹೇಳಿದ್ದೀನಿ ಅದ್ರ ಬಗ್ಗೆ. ಆ್ಯಂಡ್ ಅಕ್ಕ ಫುಲ್ ಡೀಟೇಲ್ಸ್ ಆಫ್ ಅಡ್ಮಿಷನ್ ಇನ್ ಕ್ರೈಸ್ಟ್ PU ಕಾಲೇಜ್ದು ವಿಡಿಯೋ ಮಾಡಿ. ಅದರ ಡೀಟೇಲ್ಸ್ ಅಂಥದ್ದೇನೂ ಇಲ್ಲ. ವೇಟ್ ಗೈಸ್, ಡೀಟೇಲ್ಸ್ ಅಂಥದ್ದೇನೂ ಇಲ್ಲ. ಅಪ್ಲಿಕೇಶನ್ ನಿಮ್ಮ ರಿಸಲ್ಟ್ಗೂ ಮುಂಚೆ ಬಿಟ್ಟಿರಲ್ಲ. ಬಟ್ ಇವಾಗ 10th ರಿಸಲ್ಟ್ ಎಲ್ಲ ಆಯ್ತಲ್ಲ, ಮೇ ಬಿ ಇವಾಗ ಅಪ್ಲೈ ಮಾಡಿ ದೇರ್ ವಿಲ್ ಬಿ ರೌಂಡ್ಸ್. ಅದು ಆಗ ಗಂಟ ಸ್ವಲ್ಪ ಆರಾಮಾಗಿ ವೆಯ್ಟ್ ಮಾಡಿ. ಕಟ್ ಆಫ್ ರೇಂಜಲ್ಲಿ ನಿಮಗೆ ಇದ್ದರೆ, ಈ ಕಟ್ ಆಫ್ಗಿನ್ನ ಕೆಳಗಡೆ ಇದ್ದರೆ ಸೆಲೆಕ್ಟ್ ಆಗೋಲ್ಲ. ದಟ್ ಈಸ್ ವಾಟ್ ಅಷ್ಟೇ. ಅದರಲ್ಲೇನು ಡೀಟೇಲ್ ಇನ್ಫಾರ್ಮೇಷನ್ ಬೇಡ ಅನ್ಕೊತೀನಿ. ಲಿಂಕ್ ನಿಮಗೆ ಸಿಗುತ್ತೆ ಆರಾಮಾಗಿ. ಅಷ್ಟೇ ಗೈಸ್. ಇಲ್ಲೊಂದು ದೊಡ್ಡ ಒಂದು ಕಮೆಂಟ್ ಇದೆ. ತಿಪ್ಪೇಶ್ 8270 ಅಂತ ಒಂದು ಐಡಿಯಿಂದ ಬಂದಿದೆ. ಇಟ್ಸ್ ಓಕೆ, ಯು ಡಿಡ್ ಯುವರ್ ಜಾಬ್ ಗ್ರೇಟ್. ಟು ಟೇಕ್ 75% is not easy. You did your best. Congratulations. You have very lucky because you have very supportive parents in your life. Always do better in it. No one is perfect in everything, but you balanced everything in your life. I am really so happy, so proud of you akka. Thank you so much. ನನಗೆ ಈ ಥರ ದೊಡ್ಡ ಕಮೆಂಟ್ಸ್ಗೆ ಸ್ವಲ್ಪ ಹಾಗೆ ಬಿಟ್ಬಿಡೋಕ್ಕಾಗಲ್ಲ, ಸ್ವಲ್ಪ ಓದಬೇಕು. ಖುಷಿ, ನಾನು ಎಲ್ಲ ಓದಿರ್ತೀನಿ ಗೈಸ್. ನೀವು ಕಮೆಂಟ್ ಮಾಡೋದು ಎಲ್ಲೋ ಒಂದೊಂದು ರಿಪ್ಲೈ ಮಾಡೋದು ಬಿಟ್ಬಿಟ್ಟಿರ್ತೀನಿ ಅಷ್ಟೇ. ಬಟ್ ಐ ವಿಲ್ ರಿಪ್ಲೈ ಇಫ್ ಐ ಸಿ. ನಾನು ನೋಡಿದರೆ ರಿಪ್ಲೈ ಮಾಡ್ತೀನಿ. ಯು ಆರ್ ಸೋ ಮೆಚ್ಯೂರ್. ನ್ಯೂ ಸಬ್ಸ್ಕ್ರೈಬರ್ ಇಯರ್. ಹಾಯ್ ಪ್ರಜ್ಞಾ. 2715. ಆ್ಯಂಡ್ ಎಸ್ ಗೈಸ್. ಆ್ಯಂಡ್ ಹೇರ್ಫಾಲ್ ವಿಡಿಯೋ ಪ್ಲೀಸ್, ಮತ್ತು ಎಕ್ಸಸ್ ಹೇರ್ಫಾಲ್ಗೆ ಸೊಲ್ಯೂಷನ್ ಕೊಡಿ. ಶ್ಯೂರ್ ಗೈಸ್, ಐ ವಿಲ್ ಕೀಪ್ ಇಟ್ ಇನ್ ಮೈಂಡ್. ನೆಕ್ಸ್ಟ್ ಮಾಡ್ತೀನಿ. ರೂಮ್ ಟೂರ್ ವ್ಲಾಗ್ ಮಾಡಿ ಅಂತ ಹೇಳಿದ್ದೀರಾ. ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡಿಲ್ಲ. ಸಾರಿ ಗೈಸ್. ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಮಾಡ್ತೀನಿ. ಆ್ಯಂಡ್ ಐ ವಿಲ್ ಪ್ರಾಮಿಸ್ ಯು ಗೈಸ್, ಇದಾದಮೇಲೆ ರೆಗ್ಯುಲರಾಗಿ 2 days ಬಿಟ್ಟು ಅಥವಾ 1 day ಬಿಟ್ಟು ಐ ವಿಲ್ ಶ್ಯೂರ್ಲಿ ಅಪ್ಲೋಡ್ ಎನಿ ವ್ಲಾಗ್ಸ್. ಲೈಕ್ ನಿಮ್ಗೆ ಯೂಸ್ ಆಗೋ ಥರದ್ದೇ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೀವು ಕೇಳಿದ ವ್ಲಾಗ್ಸೇ ಮಾಡ್ತೀನಿ. ಯುವರ್ ವಾಯ್ಸ್ ಈಸ್ ನೈಸ್ ಆ್ಯಂಡ್ ಸ್ವೀಟ್. ಥ್ಯಾಂಕ್ ಯು ರುಚಿತಾ. ಆ್ಯಂಡ್ ಗೈಸ್ ಡೋಂಟ್ ವರಿ ಅಕ್ಕ, ಪರ್ಸೆಂಟೇಜ್ ಚೆನ್ನಾಗಿದೆ ಆ್ಯಂಡ್ ಬ್ಲಾಗ್ಸ್ ತುಂಬ ಚೆನ್ನಾಗಿ ಬರ್ತಿದೆ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಸೊ ಅಷ್ಟೇ ಗೈಸ್. ನಿಮ್ಮ ಒಂದು ಕಮೆಂಟ್ಸ್ ಕೂಡ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಓದ್ತೀನಿ. ಆ್ಯಂಡ್ ಮೇ ಬಿ ಒಂದು ವ್ಲಾಗೇ ಮಾಡಿಬಿಡ್ತೀನಿ. ಗೈಸ್ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು. ಆ್ಯಂಡ್ ನೆಕ್ಸ್ಟ್ ಆ್ಯಕ್ಚುಲಿ ಕಾಲೇಜ್ ಬಗ್ಗೆ ಆಗಲಿ, ಕೋರ್ಸ್ ಡೀಟೇಲ್ಸ್ ಬಗ್ಗೆ ಆಗಲಿ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಮಾಡ್ತೀನಿ. ಕಾಲೇಜಿದು ಶೇರ್ ಮಾಡ್ಕೊಂಡಿರೋದಕ್ಕೆ ಒಂದು ರೀಸನ್ ಇದೆ. ಐ ವಿಲ್ ಶೇರ್ ಯು. ಅದನ್ನೇನು ಮುಚ್ಚಿಡೋ ಅಂಥದ್ದು ಏನಿಲ್ಲ. ಗೈಸ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಗಂಟ ನೋಡಿದ್ದಕ್ಕೆ. ಆ್ಯಂಡ್ ಇಷ್ಟ ಆಯಿತು ಅಂದ್ಕೊತೀನಿ ವ್ಲಾಗು. ಆ್ಯಂಡ್ ನಿಮ್ಮ ಒಂದು ಮೋಸ್ಟ್ ವೇಟೆಡ್ ಕ್ವೆಶನ್ಗೆ ಆನ್ಸರ್ ಕೂಡ ಸಿಕ್ತು. ವಿಷುವಲ್ ಕಮ್ಯುನಿಕೇಷನ್ ವಿತ್ ಪರ್ಫಾರ್ಮಿಂಗ್ ಆರ್ಟ್ಸ್, ಲೈಕ್ ಬ್ಯಾಚುಲರ್ ಆಫ್ ವೊಕೇಶನ್, ನ್ಯೂ ಕೋರ್ಸ್ ಆ್ಯಕ್ಚುಲಿ ಇದು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು ಆಲ್.